ಹಾಯ್, ನಾನು ಸಾಯಿನಾಥ್ ಕಮರ್ಷಿಯಲ್ ಎಂಟರ್ಪ್ರೈಸ್ ಇಂದ ಮಾತಾಡ್ತಾ ಇರೋದು. ನಿಮ್ಗೆ ಕಂಪ್ಯೂಟರೈಸ್ಡ್ ಮಿಷಿನ್ ಯಾವ ತರ ಇರುತ್ತೆ, ನೀವು ಯಾವ ತರ ಬ್ಲೌಸಿಗೆ ಡಿಸೈನ್ಸ್ ಹಾಕ್ಬಹುದು, ಮತ್ತೆ ಈಸಿ ಇರುತ್ತೆ ಕೂಡ ನಿಮ್ಗೆ. ಯಾರೇ ಕೂಡ ವಿತೌಟ್ ನಾಲೆಡ್ಜ್ ಎಂಬ್ರಾಯ್ಡ್ರಿ ಬಗ್ಗೆ, ಈಗ ನಿಮ್ಗೆ ಬಟ್ಟೆ ಹೊಲಿಯಕ್ಕೆ ಬರಲ್ಲ ಅಂತ ಐಡಿಯಾ ಇರೋರು ಕೂಡ ನೀವು ಎಂಬ್ರಾಯ್ಡ್ರಿ ಕೂಡ ನೀವು ಕಲ್ತ್ಕೋಬಹುದು, ಈಸಿಯಾಗಿ ಕಲಿಬಹುದು. ಯಾವ ತರ ಕಲಿಯೋದನ್ನೋದ ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ನಾವು ನಿಮ್ಗೆ ನೋಡಿ ಬನ್ನಿ. ನೋಡಿ, ಈ ಮಾಡೆಲ್ ಬಂದು 450E ಅಂತ ಮಾಡೆಲ್ ಇದು. ಇದರಲ್ಲಿ ಬಂದು ನೀವು ಆಲ್ಮೋಸ್ಟ್ ನೀವು ಬ್ಲೌಸಿಗೆ ನೆಕ್ ಡಿಸೈನ್ಸ್ ಕೊಡ್ಬೋದು. ಮತ್ತೆ ಈ ತರ ಯಾರಾದ್ರೂ ಮೋನೋಗ್ರಾಮಿಂಗ್ಸ್ ಕೇಳಿದ್ರೆ, ಈ ತರ ನಂಬರ್ಸ್ ಕೇಳಿದ್ರೆ, ಈ ತರ ಕೋಡ್ಸ್ ವರ್ಡ್ ಇರುತ್ತೆ, ಏನಾದ್ರೂ ನೀವು ಎಂಬ್ರಾಯ್ಡ್ರಿ ಮಾಡಿ, ಬಟ್ಟೆಯಲ್ಲಿ ಎಂಬ್ರಾಯ್ಡ್ರಿ ಮಾಡಿ ನಿಮ್ ಕಸ್ಟಮರ್ಗೆ ನೀವು ಕೊಡ್ಬೋದು ಈ ಮಾಡೆಲ್ ನಲ್ಲಿ. ಇದು ಬಂದು ನಿಮ್ಗೆ ಫ್ರೇಮ್ ಬಂದು 8x11 ಬರುತ್ತೆ, ಇಂಚಸ್ ಅಲ್ಲಿ 8x11 ಬರುತ್ತೆ. ಇನ್ನೊಂದು ಮಾಡೆಲ್ ಬಂದು ನಿಮ್ಗೆ 550E ಅಂತ ಬರುತ್ತೆ. ಆ ಮಾಡೆಲ್ ಬಂದು 8x13 ಬರುತ್ತೆ ನಿಮ್ಗೆ. ಸೇಮ್ ಇದೊಂದೇ ಮಾಡೆಲ್ ಅಲ್ಲ, ಆ ಮಾಡೆಲ್ ಅಲ್ಲೂ ಕೂಡ ಸೇಮ್ ನೀವು ಯೂಸ್ ಮಾಡ್ಕೋಬಹುದು. ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ನಿಮಗೆ ಮೆಮೊರಿ ಕ್ರಾಫ್ಟ್ ಸ್ವಿಂಗ್ ಮಷಿನ್ಸ್ ಹೇಗೆ ಆಪ್ರೇಟ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಪ್ಲಸ್ ಇದರಲ್ಲಿ ಒಂದು ನೆಕ್ ಡಿಸೈನ್ನ ಲೆಫ್ಟು ಮತ್ತು ರೈಟ್ ಹೇಗೆ ಜಾಯಿನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ 5 ಬಟನ್ಸ್ ಇದೆ. ಸೊ ಈ 5 ಬಟನ್ಸಲ್ಲಿ ಕೆಳಗಡೆ ಇರೋ 3 ಬಟನ್ಸ್ ಅಷ್ಟು ನಾವು ಯೂಸ್ ಮಾಡಲ್ಲ. ಓಕೆ, ಮೊದಲನೇದು ಬಂದ್ಬಿಟ್ಟು ಲಾಕ್, ಫೋನ್ ಲಾಕ್ ಥರ. ಎರಡನೇದು ಹೆಲ್ಪ್ ಇರುತ್ತೆ. ಮೂರನೇ ಸೆಟ್ಟಿಂಗ್ಸ್ ನೋಡ್ಕೊಳ್ಳಿ. ಸೊ ಈ ಸೆಟ್ಟಿಂಗ್ಸ್ ನಾನು ಏನು ಇಟ್ಟಿದ್ದೀನೋ ಹಂಗೆ ಇಡಬೇಕು. ಓಕೆನಾ? ಸೊ ಫುಲ್ ಬ್ರೈಟ್ನೆಸ್ಸು, ಫುಲ್ ವಾಲ್ಯೂಮು ಇಂಚಲ್ಲಿ ಇಡಬೇಕು, ಇರಬಾರ್ದು. ಆಮೇಲೆ ಆಟೋ ಎಲ್ಲ ಇರಲಿ, ಪ್ಲಸ್ ಮೈನಸ್ ಮಾಡೋಕ್ಕೆ ಹೋಗಬೇಡಿ. ರಿಮೈನಿಂಗ್ ಬಾಬಿನ್ ಥ್ರೆಡ್ ಮಾತ್ರ 0.5 ಇಟ್ಕೊಳ್ಳಿ, 0.5. ಅಗೇನ್ ಸ್ಪೀಡು 500 ಇರಬೇಕು, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, 500 ಇರಲಿ. ಓಕೆ, ಸೊ ಇಷ್ಟೇ ಸೆಟ್ಟಿಂಗ್ಸು. ಇದು ಹೆಲ್ಪ್ ಇರುತ್ತೆ. ಬಾಬಿನ್ ಹಾಕೋದು, ದಾರ ಹಾಕೋದು ಹೇಗಂತ ನಿಮಗೆ ಫೋಟೋಗಳಿರುತ್ತೆ ಅಷ್ಟೆ. ಓಕೆ, ಸೊ ನೆಕ್ಸ್ಟು ಲಾಕ್. ಆವಾಗಲೇ ಹೇಳಿದೆ, ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ, ಫೋನ್ ಥರ ಅಷ್ಟೇ. ಅದು ಬಿಟ್ಟರೆ 2 ಬಟನ್ಸ್ ಇದೆ. ಈ ಸೆಕೆಂಡ್ ಬಟನ್ ಬಂದುಬಿಟ್ಟು ಫೈಲ್ ಮ್ಯಾನೇಜರ್, ಅಂದರೆ ಪೆನ್ ಡ್ರೈವ್ ಒತ್ತದ್ಮೇಲೆ ಯಾವಾಗಲೂ ಬ್ಯಾಕ್ ಒತ್ತಬೇಕು. ಟಾಪ್ ಲೆಫ್ಟಲ್ಲಿ ಬಟನ್ ಇದೆ. ಇಲ್ಲಿ ನಿಮಗೆ ನೆಕ್ ಡಿಸೈನ್ ಸಿಗುತ್ತೆ, ಬುಟ್ಟಾಸ್ ಇದೆ, ನೆಕ್ ಡಿಸೈನ್ಸ್ ಅಂತ ಇರುತ್ತೆ. ನೆಕ್ ಡಿಸೈನ್ಸಲ್ಲಿ ನಿಮಗೆ ಯಾವ ಡಿಸೈನ್ಸ್ ಬೇಕು ಅಲ್ಲಿರುತ್ತೆ. ನಾವು ಬುಕ್ ಕೊಟ್ಟಿರ್ತೀವಿ, ಆ ಬುಕ್ನಲ್ಲಿ ಏನು ನಂಬರ್ ಇರುತ್ತೋ ಅದಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಅದು ಬಿಟ್ಟರೆ ಇದು ಹೋಮ್ ಸ್ಕ್ರೀನು. ಹೋಮಲ್ಲಿ ನಿಮಗೆ 3 ಥರ ಬಟನ್ಸ್ ಇದೆ. ಫಸ್ಟ್ ಒಂದು ಇನ್ಬಿಲ್ಟ್ ಅಂದರೆ ಮಷಿನ್ ಒಳಗಡೆ ಇರೋ ಸ್ಮಾಲ್ ಬುಟ್ಟಾಸ್ಗಳು. ಎರಡನೇದು ಆಲ್ಫಾಬೆಟ್ಸ್ ಇದೆ, ನಂಬರ್ಸ್ ಇದೆ, ಅಲ್ಲೇ ಸ್ಪಾಟಲ್ಲೇ ಬರೆದು ಓಕೆ ಹೊಡಿಬೋದು. ಮೂರನೇದು ಗ್ರಾಫ್ ಶೀಟು, ಅದ್ರಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡೋದು ಕೊಟ್ಟಿರ್ತಾರೆ ಡಿಸೈನ್ಸ್ನ. ಸೊ ಫಸ್ಟ್ ನಾವು ಪೆನ್ ಡ್ರೈವಲ್ಲಿ ಹೋಗೋಣ. ಇಲ್ಲಿ ಒಂದು ಡಿಸೈನ್ ತೊಗೊಳ್ಳೋಣ. ನಾನು ಬುಕ್ಕಲ್ಲಿ 18 ನಂಬರ್ ತೊಗೊಳಿದ್ದೀನಿ. ಸೊ ಆ ಡಿಸೈನಲ್ಲೇ ನಾನು ತೊಗೊಳಕ್ಕೆ ಹೋಗ್ತೀನಿ. ನೀವು ಯಾವ್ದು ಬೇಕಾದ್ರೂ ತೊಗೊಳ್ಳಿ, ನಿಮ್ಮ ಇಷ್ಟ. ಒಂದು ಡಿಸೈನಲ್ಲಿ ಇಷ್ಟು ಇರಬೇಕು, ಫ್ರಂಟು, ಹ್ಯಾಂಡ್, ಲೆಫ್ಟ್ ಮತ್ತು ರೈಟ್, 4 ಪಾರ್ಟು ಇರಬೇಕು ಎಲ್ಲ ಡಿಸೈನ್. ಅದು ಆವಾಗಲೇ ಡಿಸೈನು. ಫಸ್ಟು ಲೆಫ್ಟಿಂದ ನಾವು ಸ್ಟಾರ್ಟ್ ಮಾಡೋಣ. ಯಾವಾಗಲೂ ಅಷ್ಟೇ ಲೆಫ್ಟಿಂದನೇ ಡಿಸೈನ್ನ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ನೋಡಿ, ಇವಾಗ ನಿಮಗೆ ಇಲ್ಲಿ ಸೈಜ್ ಕಾಣಿಸ್ತಿದೆ. ಫಸ್ಟು ನೋಡ್ಬಿಟ್ಟು ಫ್ರೇಮಿನ ಸೈಜು. ನಮ್ಮ ಫ್ರೇಮ್ ಹೆಸರು RE28B ಅಂತ, ಅದರ ಸೈಜ್ 7.9 × 11 ಇಂಚಸ್. ಎರಡನೇದು ಸ್ಟಿಚ್ಚಿನ ಸೈಜ್ 4.6 ಅಗಲ, 10.8 ಹೈಟು, 3 ಕಲರ್ಸ್ ಇದೆ. ಸ್ಪೀಡು 500 ಸ್ಟಿಚಸ್ ಪರ್ ಮಿನಿಟ್ ಇದೆ. ಟೈಮ್ 15 ನಿಮಿಷ ತೊಗೊಳುತ್ತೆ. ಸೊ ಇದು ನಿಮಗೆ ರೆಫರೆನ್ಸ್ ನೋಡೋದಕ್ಕೆ. ಎಲ್ಲ ಚೆಕ್ ಮಾಡಿಕೊಂಡು ಇಲ್ಲಿ ಮೊದಲನೇ ಬಟನ್ ಇದೆ, ಅದನ್ನು ಹೊತ್ತಿದ್ರೆ ನಿಮಗೆ ಇವಾಗ ಪ್ರೆಸೆಂಟ್ ಕಲರ್ ಯಾವುದು ಬರ್ತಿದೆ ಅನ್ನೋದು ತೋರಿಸುತ್ತೆ. ಅದನ್ನು ನೋಡ್ಕೊಂಡು ನೀವು ಬ್ಲೌಸನ್ನ ಮ್ಯಾಚ್ ಮಾಡಿ ಯಾವ ಸೀರೆ ಕಲರ್ ಇದೆಯೋ ಆ ಥರ ಹಾಕ್ಬೋದು. ಇದೇ ಡಿಸೈನಲ್ಲಿ ಇದೆಯಲ್ಲ ಅದೇ ಹಾಕಬೇಕಂತ ಏನಿಲ್ಲ. ಓಕೆ, ಸೊ ಇವಾಗ ನಾವು ಫ್ರೇಮಲ್ಲಿ ಹೋಗಿ ಒಂದ್ಸಲಿ ಅಡ್ಜಸ್ಟ್ ಮಾಡ್ತೇವೆ. ಎಲ್ಲಿಡಬೇಕು, ಲೆಫ್ಟಾ ರೈಟಾ, ಇದು ನೀವು ಕಾಪಿನೂ ಮಾಡ್ಬೋದು. ನೋಡಿ, ಕಾಪಿಗೆ ಈ ಡಿಲೀಟ್ ಬಟನ್ನು, ಇದನ್ನು ಒತ್ತಿದ್ರೆ ನೋಡಿ ಕಾಪಿ ಆಗುತ್ತೆ. 3ನೇ ಡಿಲೀಟು. 4ನೇದು ನಿಮಗೆ ಸೈಜು ಚಿಕ್ಕದು ಮತ್ತು ದೊಡ್ಡದು ಮಾಡೋದು. ಓಕೆ, ಸೊ ಹೇಗೆ ಬೇಕಾದ್ರೆ ಅಡ್ಜಸ್ಟ್ ಮಾಡಿಕೊಂಡು, ಇಲ್ಲ ಡ್ರ್ಯಾಗ್ ಮಾಡಬೇಕಂದ್ರೆ ಮಾಡ್ಕೊಂಡು, ಮಧ್ಯೆ ಇಡಬೇಕಾ, ಬಟ್ಟೆ ಮೇಲೆ ಮಾರ್ಕಿಂಗ್ ನೋಡ್ಕೊಂಡು ಓಕೆ ಕೊಟ್ಟರೆ ಆಗೋಗುತ್ತೆ. ಇವಾಗ ಸ್ಟಾರ್ಟ್ ಕೊಟ್ಟರೆ ಸಾಕು. ಅದಕ್ಕಿಂತ ಮುಂಚೆ ಥ್ರೆಡಿಗೆ ಹಾಕೋದು ನೋಡ್ಕೊಳ್ಳಿ. ಥ್ರೆಡಲ್ಲಿ ಪ್ಲೇಸ್ ಮಾಡಬೇಕು ಮೇಲ್ಗಡೆ. ಫಸ್ಟ್ ಸ್ಟೆಪ್ ಲೆಫ್ಟಲ್ಲಿ ಹಾಕಿ, ಎರಡನೇದೊಂದು ಯೂಟರ್ನ್ ತೊಗೊಳ್ಳಿ, ಮೂರನೇದು ಇನ್ನೊಂದು ಯೂಟರ್ನ್ ತೊಗೊಳ್ಳಿ, ನಿಮಗೆ ಥ್ರೆಡಿಂಗ್ ಆಗೋಗುತ್ತೆ. ಇಷ್ಟೇ. ಸೊ ಕೆಳಗಡೆ ಆಟೋಮೆಟಿಕ್ ಥ್ರೆಡ್ ಇದೆ, ಅದನ್ನು ಆಟೋಮೆಟಿಕ್ ಹಾಕಿ ಕಲ್ತ್ಕೊಳ್ಳಿ ನೋಡಿ, ಆರೆಲ್ಸ್ ಕೈಯಿಂದನೂ ಹಾಕ್ಬೋದು ನೀವು ಈ ಥರ. ನೋಡಿ, ಇವಾಗ ಥ್ರೆಡಿಂಗ್ ಆಗಿದೆ. ಇವಾಗ ನಾನು ಆ ಡಿಸೈನ್ನ ಸ್ಟಾರ್ಟ್ ಮಾಡ್ತೇನೆ. ಸ್ಟಾರ್ಟ್ ಬಟನ್ ಒತ್ತಿ, ಡಿಸೈನ್ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಥ್ರೆಡ್ ಕಟ್ ಮಾಡ್ಕೊಳ್ಳಿ.
ಓಕೆ, ಇವಾಗ ಡಿಸೈನ್ ಸ್ಟಾರ್ಟ್ ಆಗೋಯ್ತು. ನಮ್ಮ ಅಂಗಡಿ ಹೆಸರು ಸಾಯಿನಾಥ್ ಕಮರ್ಷಿಯಲ್ ಎಂಟರ್ಪ್ರೈಸಸ್ ಅಂತ. ನಮ್ಮ ನಂಬರ್ ಇಲ್ಲಿ ಕೆಳಗಡೆ ನಾವು ಕೊಟ್ಟಿದ್ದೀವಿ, ದಟ್ ಈಸ್ 8310624294 ಅಂತ. ನಮ್ಮ ಶೋರೂಮ್ ಬ್ಯಾಂಗ್ಳೂರಲ್ಲಿದೆ. ನಮ್ಮಲ್ಲಿ ಎಲ್ಲ ಥರದ ಸ್ವಿಂಗ್ ಮೆಷಿನ್ಸ್ ಅವೈಲೇಬಲ್ ಇದೆ. ಎಂಬ್ರಾಯ್ಡ್ರಿ ಸ್ವಿಂಗ್ ಮೆಷಿನ್ಸ್, ಪವರ್ ಸ್ವಿಂಗ್ ಮೆಷಿನ್ಸ್, ಯಾವುದು ಬೇಕಾದರೂ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಥ್ರೆಡ್ ಇವಾಗ ಸ್ಟಾಪ್ ಆಗಿದೆ. ನಾನು ಬೇರೆ ಕಲರ್ನ ಹಾಕಕ್ಕೆ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ಕಲರ್ ಹಾಕಿದೆ, ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಅಗೇನ್ ಬೇರೆ ಥ್ರೆಡ್ ಸ್ವಿಚ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತೀನಿ. ಇವಾಗ ಏನಾಗುತ್ತೆ ಅಂದರೆ ಕಲರ್ ಚೇಂಜ್ ಆಗುತ್ತೆ. ಸೊ ಎವ್ರಿ ಟೈಮ್ ಕಲರ್ ಚೇಂಜ್ ಆಗೋದ ಮಷಿನ್ ನಿಲ್ಲತ್ತೆ ಮತ್ತು ಹೇಳುತ್ತೆ. ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬರ್ತಿದೆ. ಇದೇ ಈ ಮಷಿನ್ನಿನ ಬ್ಯೂಟಿ. ಇಷ್ಟು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ನಿಮಗೆ ಸಿಂಗಲ್ ನೀಡಲು. ಇದಕ್ಕೆ ನಿಮಗೆ ಓಕೆ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾವು 18 ನಂಬರ್ನ ಮತ್ತೆ ತೊಗೊಂಬಿಟ್ಟು ರೈಟ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಲೆಫ್ಟ್ ತೊಗೊಂಡಿದ್ದಾರಲ್ಲ, ಸೇಮ್ ಅಲ್ಲೇ ರೈಟ್ ತೊಗೊಳ್ಳಿ. ಒಂದು ಪ್ಲಸ್ ಬಟನ್ ಒತ್ತಿ. ಪ್ಲಸ್ ಏನಕ್ಕೆ ಅಂತ ಹೇಳಿದ್ರೆ ಸ್ಟಿಚ್ ಮುಂದೆ ಹೋಗುತ್ತೆ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು ನಮಗೊಂದು ಐಡಿಯಾ ಬರುತ್ತೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಕ್ಲಿಯರಾಗಿ ನೋಡ್ಕೊಳ್ಳಿ, ತುಂಬ ಈಸಿ. ಬೇರೆ ವೀಡಿಯೋಸೆಲ್ಲ ನಿಮಗೆ ತುಂಬ ಕಷ್ಟ ಅನಿಸುತ್ತೆ, ಗ್ರಾಫ್ ಶೀಟ್ ತೊಗೊಳ್ಳಿ ಮಾರ್ಕ್ ಮಾಡಿ ಅಂತ. ಇಲ್ಲಿ ಹಂಗಿಲ್ಲ. ನಾನು ಬರೀ ಮೇಲ್ಗಡೆ ಇರೋ ಫ್ರೇಮನ್ನು ತೆಗಿತೀನಿ, ಫುಲ್ ಫ್ರೇಮ್ ತೆಗಿಯಲ್ಲ. ನಮ್ಮ ಫ್ರೇಮ್ ಅಲ್ಲೇ ಫಿಟ್ ಆಗಿದೆ, ಫುಲ್ ಫ್ರೇಮ್ ತೆಗಿಯಲ್ಲ. ಮೇಲ್ಗಡೆ ಇರೋ ಫ್ರೇಮ್ ಮಾತ್ರ ತೆಗಿತೀನಿ. ತೆಗೆದುಬಿಟ್ಟು ನಾನು ಎಲ್ಲಿ ಸ್ಟಾರ್ಟ್ ಮಾಡಿದ್ದೆ ಎಕ್ಸಾಕ್ಟಾಗಿ ಅಲ್ಲಿಂದನೇ ಮತ್ತೆ ಇನ್ನೊಂದ್ಸಲಿ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ನಾನು ಲೆಫ್ಟ್ ಡಿಸೈನ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಲ್ಲಿಂದ ನಾನು ಕರೆಕ್ಟಾಗಿ ನಾನು ಸೂಜಿನ ಡ್ರಾಪ್ ಮಾಡಿಬಿಟ್ಟು ಫ್ರೇಮ್ ಮೇಲಿಂದ ಫಿಕ್ಸ್ ಮಾಡಿ ಹಾಗೆ ನಾನು ರೈಟಿಂದ ಸ್ಟಾರ್ಟ್ ಮಾಡ್ತೀನಿ. ಫ್ರೇಮ್ ಟೈಟ್ ಮಾಡೋಣ, ಮಾಡಿಬಿಟ್ಟು ಇವಾಗ ನಾನು ಸ್ಟಾರ್ಟ್ ಕೊಟ್ಟರೆ ಸಾಕು. ಇವಾಗ ನಿಮಗೆ ಕರೆಕ್ಟಾಗಿ ಅದು ಅಲ್ಲಿಂದನೇ ಬರುತ್ತೆ. ತುಂಬ ಈಸಿ ಐಡಿಯಾ, ಭಾಳ ಜನಕ್ಕೆ ಗೊತ್ತಿಲ್ಲ. ಎಷ್ಟು ಜನಕ್ಕೆ ಲೆಫ್ಟ್ ರೈಟ್ ಕನ್ಫ್ಯೂಷನ್ ಇದೋ ನಮ್ಮ ವೀಡಿಯೋ ನೋಡ್ಕೊಂಡು ಕಲ್ತ್ಕೊಳ್ಳಿ. ಏನು ಮಾಡೋಂಗಿಲ್ಲ, ಲೆಫ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದನೇ ಮತ್ತೆ ರೈಟ್ ಇಟ್ಬಿಟ್ಟು ಎಕ್ಸಾಕ್ಟ್ ಆ ಪೊಸಿಷನಿಂದ ಸ್ಟಾರ್ಟ್ ಮಾಡಬೇಕು. ಫುಲ್ ಫ್ರೇಮ್ ತೆಗಿಬೇಡಿ. ಓಕೆ, ಈ ಥರ್ಡ್ ಬಟನ್ನ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ರೈಟ್ ಲೆಫ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು. ಇವಾಗ ಮೊದಲನೇ ನಾವು ಯಾವ ಕಲರ್ ಹಾಕಿದ್ರು ಅದನ್ನೇ ತೊಗೊಬೇಕು. ನಾವು ಗೋಲ್ಡಿಂದ ಸ್ಟಾರ್ಟ್ ಮಾಡಿದ್ರಲ್ಲ, ಹಾಗಾಗಿ ನಾವು ಗೋಲ್ಡನ್ನ ಮತ್ತೆ ಸ್ಟಾರ್ಟ್ ಕೊಡ್ತೀವಿ ಹೀಗೆ. ಸೊ ಲೆಟ್ ಸ್ಟಾರ್ಟ್ ಕೊಟ್ಟಾಗ ಇವಾಗ ಏನಾಗುತ್ತೆ ಅಂತ ಹೇಳಿದರೆ ಎಕ್ಸಾಕ್ಟಾಗಿ ನೋಡಿ, ಸ್ವಲ್ಪನೂ ಕೆಳಗಡೆನೂ ಇರೋಲ್ಲ ಮೇಲೇನೂ ಆಗೋಲ್ಲ. ಎಕ್ಸಾಕ್ಟಾಗಿ ನಾವು ಎಲ್ಲಿ ಬೇಕಾಗಿದೆಯೋ ಅಲ್ಲಿಂದನೇ ಬರುತ್ತೆ. ನೀವು ಗ್ರಾಫ್ ಶೀಟಲ್ಲಿ ಮಾಡಿದ್ರೆ ಬೇಕಂದರೆ ಸ್ವಲ್ಪ ಕನ್ಫ್ಯೂಷನ್ ಬರ್ಬೋದು, ಓಕೆನಾ, ಮೆಜರ್ಮೆಂಟ್ ಮಾಡಿಕೊಂಡು ಆ ಥರ. ಬಟ್ ಈ ಥರ ಮಾಡೋಕ್ಕೋದ್ರೆ ನಿಮಗೆ 1 mm ಸಹ ಮೇಲೆ ಕೆಳಗಡೆ ಆಗೋಲ್ಲ, ಕರೆಕ್ಟಾಗಿ ಕ್ಲೀನಾಗಿ ಕಾಣುತ್ತೆ. ಇವಾಗ ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ನಿಮ್ಗೆ ತೋರಿಸ್ತೀನಿ. ಸ್ವಲ್ಪನೂ ಫಿನಿಷಿಂಗಲ್ಲಿ ನಿಮಗೆ ಪ್ರಾಬ್ಲಮ್ ಬಂದಿರಲ್ಲ. ಯಾರು ಕಂಡುಹಿಡಿಯೋಕ್ಕೆ ಆಗಲ್ಲ ಎಲ್ಲಿಂದ ಮಷಿನ್ ಜಾಯಿಂಟ್ ಆಗಿದೆ ಅಂತ. ಸೊ ಈ ಥರ ನೀವು ಕಲಿಬೇಕು. ಓಕೆ, ಸೊ ಭಾಳ ಡಿಸ್ಕೌಂಟ್ಸ್ ರೇಟಲ್ಲಿ ನಾವು ಸ್ವಿಂಗ್ ಮಷಿನ್ಸ್ನಲ್ಲಿ ಅವೈಲೇಬಲ್ ಇರುತ್ತೆ. ಯಾರಿಗೂ ಇಂಟ್ರೆಸ್ಟ್ ಇದೆ, ನಿಮ್ಮ ಫ್ರೆಂಡ್ಸ್ಗೂ ಯಾರಿಗಾದ್ರೂ ಎಂಬ್ರಾಯ್ಡ್ರಿಲ್ ಮಾಡಿ ಒಂದೇ ಒಳ್ಳೆ ಬಿಸ್ನೆಸ್ನ ಮಾಡಬೇಕು ಕಡಿಮೆ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಎಲ್ಲ ಥರ ಸಹಾಯನೂ ಮಾಡ್ತೀವಿ. ನಿಮಗೆ 2 ಸಲ ಮನೆಯಲ್ಲಿ ಡೆಮಾನ್ಸ್ಟ್ರೇಷನು ಸಹ ಇರುತ್ತೆ. ಇಡೀ ಕರ್ನಾಟಕ ಡೆಲಿವರಿ ಇದೆ. ಓಕೆ, ಸೊ ಡೆಮಾನ್ಸ್ಟ್ರೇಷನ್ ಸರ್ವಿಸ್ ಎಲ್ಲ ನಮ್ಮ ಮೇಲೆ ಬಿಡಿ, ಟೆನ್ಷನ್ ಇಲ್ಲದೆ ನಂಬರ್ ಕಾಲ್ ಮಾಡಿ, ನಿಮಗೆ ನಾವು ಸರ್ವಿಸನ್ನು ಕೊಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್.